ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಸೈನಾ ನೆಹವಾಲ್ ತರಬೇತಿ ನೀಡುತ್ತಿದ್ದಾರೆ ಕೋಚ್ ವಿಮಲ್ ಕುಮಾರ್. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆಯ ಅಂಗಳದಲ್ಲಿ ಭರ್ಜರಿ ಪ್ರಾಕ್ಟೀಸ್. ನಕ್ಷತ್ರ ಲೋಕಕ್ಕೆ ತೆರಳಿದ ಭಾರತದ ಕ್ಷಿಪಣಿ ಜನಕ, ಭೂತಾಯಿಯ ಒಡಲು ಸೇರಿದ ಮಾಜಿ ರಾಷ್ಟ್ರಪತಿ. ಇಸ್ಲಾಂ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ. ಕಲಾಂ ಪಾರ್ಥಿವ ಶರೀರಕ್ಕೆ ಪ್ರಧಾನಿ ಗೌರವ ವಂದನೆ, ಪುಷ್ಪಗುಚ್ಛವಿಟ್ಟು ಅಂತಿಮ ನಮನ. ಕಲಾಂ ಸಹೋದರನ ಕಾಲಿಗೆ ನಮಸ್ಕರಿಸಿದ ನರೇಂದ್ರ ಮೋದಿ. ಅಬ್ದುಲ್ ಕಲಾಂ ಪಾರ್ಥಿವ ಶರೀರಕ್ಕೆ ಗಣ್ಯಾತಿ ಗಣ್ಯರಿಂದ ಗೌರವ ವಂದನೆ. ಸಿಎಂ ಸಿದ್ದರಾಮಯ್ಯ, ಚಂದ್ರಬಾಬು ನಾಯ್ಡು, ಒಮನ್ ಚಾಂಡಿಯಿಂದ ನಮನ. ರಾಹುಲ್ ಗಾಂಧಿಯಿಂದಲೂ ಕಲಾಂಗೆ ಸಲಾಂ. ರಾಜ್ಯ ವಿಧಾನಸಭೆಯಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂಗೆ ಸಂತಾಪ. ಶಾಸಕರಿಂದ ಮಾಜಿ ರಾಷ್ಟ್ರಪತಿಗೆ ಶ್ರದ್ಧಾಂಜಲಿ. ಕಲಾಂರನ್ನ ಸ್ಮರಿಸಿದ ಸ್ಪೀಕರ್. ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಪ್ರಕರಣ ಸಂಬಂಧ ಇಬ್ಬರು ಬೆಟ್ಟಿಂಗ್ ದಂಧೆಕೋರರ ಬಂಧನ. ಸುಭಾಷ್ ಬಾಂಡಗೆ, ಶಂಕರ್ ಮೆಹರ್ವಾಡೆ ಅರೆಸ್ಟ್. ವಿಟಿಯು ಕುಲಪತಿಗಳ ಮನೆಗೆ ದುಂದುವೆಚ್ಚ ಪ್ರಕರಣ. ವಿಧಾನ ಪರಿಷತ್ನಲ್ಲಿ ವಿಟಿಯು ಅವ್ಯವಹಾರದ ಬಗ್ಗೆ ಪ್ರಸ್ತಾಪ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಸಮಸ್ಯೆಗೆ ಸಾವೊಂದೇ ಪರಿಹಾರವಲ್ಲ, ಕಷ್ಟಗಳಿದ್ರೆ ನಿಮ್ಮ ಮಕ್ಕಳನ್ನ ಮಠದಲ್ಲಿ ಬಿಡಿ. ಗಣಿನಾಡಲ್ಲಿ ರೈತರಿಗೆ ಬೃಹತ್ ಜಾಥಾ ಮೂಲಕ ಧೈರ್ಯ ತುಂಬಿದ ಸ್ವಾಮೀಜಿಗಳು. ಪಿಯುಸಿ ಪಾಸ್, ಸಿನಿಮಾ ಸ್ಟಾರ್ಟ್. ಮುಂಗಾರು ಮಳೆ 2 ನಲ್ಲಿ ನೇಹಾ ಶೆಟ್ಟಿಗೆ ಚಾನ್ಸ್. ಕಾಲೇಜ್ ಗ್ಯಾಪ್ ಅಲ್ಲೇ ಸಿನಿಮಾ ಸೆಟ್ಟಲ್ಲಿ ಕಾಣಿಸ್ಕೊಳ್ತಾರೆ ನೇಹಾ.